ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ? ಸ್ನೇಹಿತರೆ ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ದರೆ ಮಾಸ್ಟರ್ ಮೈಂಡ್ ಡೈರೆಕ್ಷನ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಒತ್ತಿ. ಈ ರೀತಿ ಮಾಡೋದ್ರಿಂದ ನಾನು ಮಾಡೋವಂಥ ಎಲ್ಲ ಸುದ್ದಿಗಳು ನಿಮ್ಮ ನೋಟಿಫಿಕೇಷನ್ ಬರುತ್ತೆ, ನೋಡ್ಬೋದು. ಹಾಗೆ ಸುದ್ದಿ ಇಷ್ಟ ಆದಾಗ ನಿಮಗೆ ಒಳ್ಳೆಯದು ಅನಿಸಿದಾಗ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ಆರೋಗ್ಯದ ಬಗ್ಗೆ ಆಗ್ಬೋದು, ಸರ್ಕಾರದ ಸೌಲಭ್ಯಗಳ ಬಗ್ಗೆ ಆಗ್ಬೋದು, ಇಲ್ಲ ಸರ್ಕಾರದ ನೌಕರಿಗಳು ಪಡೆಯೋದ್ರ ಬಗ್ಗೆ ಆಗ್ಬೋದು, ನಾನು ಸುದ್ದಿ ಮಾಡ್ತಾ ಇರ್ತೀನಿ. ಸುಮ್ಮನೆ ನಿಮ್ಗೆ ನೋಡಿ ಇದು ಸುಮ್ಮನೆ ಇರಬೇಡಿ, ಬೇರೆಯವ್ರಿಗೆ ಶೇರ್ ಮಾಡಿ, ಅವ್ರಿಗೂ ಉಪಯೋಗ ಆಗಲಿ ಅಂತ ಹೇಳ್ತಾ, ಸ್ನೇಹಿತರೆ ಈ ವಿಡಿಯೋನಲ್ಲಿ ನಾನು ಹೇಳ್ಬೋದೇನೆಂದರೆ, ಈ ಹಿಂದೆ ಕೂಡ ನಾನು ಸುಮಾರು ವಿಡಿಯೋದಲ್ಲಿ ಹೇಳಿದ್ದೀನಿ, ನಮ್ಮ ಪ್ರಕೃತಿಯಲ್ಲಿ ತುಂಬ ಏರುಪೇರುಗಳಾಗ್ಬಿಟ್ಟು ವಿಚಿತ್ರ ಘಟನೆಗಳು ನಡೀತಿದ್ದಾವೆ. ಅದ್ರ ಜೊತೆಯಲ್ಲಿ ಕೇವಲ ಒಂದು 4-5 ವರ್ಷದಲ್ಲಿ ಭೂಮಂಡಲದಲ್ಲಿ ಜಾಸ್ತಿ ಜನ ಸಾಯ್ತಾರೆ. ತುಂಬ ಜನ ಸಾಯ್ತಾರೆ. ಈ ಹಿಂದೆ ಕೊರೋನಾ ಬಂದು ತುಂಬ ಜನ ಸಾವುಗಳಾಯ್ತಲ್ಲ, ಆ ಥರ. ಯಾಕಂತ ಹೇಳಿದ್ರೆ ಭೂಮಿ ಮೇಲೆ ವರ್ಷದಿಂದ ವರ್ಷಕ್ಕೆ ಪ್ರತಿ ವರ್ಷ ಸುಮಾರು 2 ಡಿಗ್ರಿ ತಾಪಮಾನ ಜಾಸ್ತಿ ಆಗ್ತಿದೆ. ಅರ್ಥ ಮಾಡ್ಕೊಳ್ಳಿ. ಇದಕ್ಕೆಲ್ಲ ಮುಖ್ಯ ಕಾರಣ ಭೂಮಿ ಮೇಲೆ ಮರಗಳ ಪ್ರಮಾಣ ತುಂಬ ಕಡಿಮೆ ಆಗಿರೋದು ಅಷ್ಟೇ. ಪ್ರತಿಯೊಬ್ಬರಿಗೂ ಗೊತ್ತು, ಮರಗಳು ಬೆಳೆಸಿದ್ರಿ, ಮರಗಳಿಂದ ತುಂಬ ನಾವು ಬದುಕುಳಿಬೇಕಾದ್ರೆ ಮರಗಳಿದ್ರೇ. ಅರ್ಥ ಮಾಡ್ಕೊಳ್ಳಿ. ಈ ಪ್ರಪಂಚದಲ್ಲಿ ಸುಮಾರು ಗ್ರಹಗಳಿದ್ದಾವೆ, ಆ ಗ್ರಹಗಳೆಲ್ಲ ವಾಸ ಮಾಡ್ಬೋದು. ಆದರೆ ಯಾಕೆ ಮಾಡೋಕ್ಕಾಗಲಿಲ್ಲ ಅಂದರೆ ಅಲ್ಲಿ ಮರಗಳ ವಾತಾವರಣ ಇಲ್ಲ. ನಮಗೆ ಬೇಕಾಗಿರೋದಂತಹ ಉಸಿರಾಟಕ್ಕೆ ಬೇಕಾಗಿರೋಂತಹ ಆಮ್ಲಜನಕ ಸಿಗೋದಿಲ್ಲ. ಹಾಗೆ ಇರೋದ್ರಿಂದ ಅಲ್ಲಿ ನಾವು ಬದುಕುಳಿಯೋದಕ್ಕೆ ಸಾಧ್ಯ ಇಲ್ಲ ಅಂತ ಆ ಗ್ರಹಗಳು ಫ್ರೀ ಆಗಿಬಿಟ್ಟಿದ್ವಿ. ಆದರೆ ಈ ಭೂಮಂಡಲದಲ್ಲಿ ಪ್ರಕೃತಿ ತುಂಬ ಚೆನ್ನಾಗಿ ಮರಗಳನ್ನು ಬೆಳೆಸಿರೋದ್ರಿಂದ ಇಲ್ಲಿ ನಾವು ವಾಸ ಮಾಡೋಕ್ಕೆ ಅನುಕೂಲಕರವಾಗಿರೋದ್ರಿಂದ ನಾವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕಷ್ಟಪಟ್ಟು ಮನೆಗಳು ಕಟ್ಕೊತಿದ್ದೀವಿ ಅಲ್ವಾ. ಹಾಗಾಗಿ ಈ ರೀತಿ ಇದು ಶಾಶ್ವತವಾಗಿ ಇರಬೇಕಾದ್ರೆ ಪ್ರತಿಯೊಬ್ಬರ ಕರ್ತವ್ಯ. ಅರ್ಥ ಮಾಡ್ಕೊಳ್ಳಿ. ಯಾರೋ ಒಬ್ಬರದು ಸರ್ಕಾರದ್ದು ಯಾರೋ ಮಾಡ್ತಾರೆ ಬಿಡೋ ಅಂತ ಅಂದ್ಕೊಂಡು ನೀವು ನಿರ್ಲಕ್ಷ್ಯ ಮಾಡಿದ್ರೆ, ನಿಮ್ಮ ಚಿಕ್ಕ ಮಗು ಎಷ್ಟು ಚೆನ್ನಾಗಿ ಅವನಿಗೆ ಎಷ್ಟು ಚೆನ್ನಾಗಿ ಓದಿಸ್ತೀರಾ, ಏನೇನೋ ಆಸೆಗಳು ಇಟ್ಕೊಂಡಿರ್ತಾರೆ. ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಟೀಚರ್ ಆಗಬೇಕು, ಡ್ಯಾನ್ಸ್ ಮಾಸ್ಟರ್ ಆಗಬೇಕು, ಇನ್ನೊಂದು ಅಂದ್ಕೊತೀರಲ್ವ. ಆ ರೀತಿ ಅವನು ಇರಬೇಕಾದ್ರೆ ಅವನಿಗೆ ಉಸಿರಾಡಬೇಕಾದಂತಹ ಆಮ್ಲಜನಕ ಮತ್ತು ಪ್ರಕೃತಿಯಲ್ಲಿ ಯಾವುದೇ ರೀತಿಯ ಕಷ್ಟಗಳು ಬರಬಾರ್ದು. ಅಂದರೆ ನೀವು ನಿಮ್ಮ ಪ್ರತಿಯೊಬ್ಬರು ನಿಮ್ಮ ಮನೆ ಮುಂದೆ ನೀವು ಬಳಸುವಂಥ ನೀರು ಉಪಯೋಗವಾಗುವಂಥ ಒಂದು ಮರ ಬಳಸಿ. ಆ ಮರದಿಂದ ನಿಮ್ಮ ಮನೆ ಏನು ಬಿದ್ದೋಗಲ್ಲ. ಮರಕ್ಕೂ ಭೂಮಿಗೂ ಒಂದು ಒಳ್ಳೆಯ ಒಂದು ಗಟ್ಟಿಮುಟ್ಟಾದ ಸಂಬಂಧ ಬೆಳೆಸುತ್ತೆ ಆ ಮರ. ಹಾಗಾಗಿ ಯಾವುದೇ ಕಾರಣಕ್ಕೂ ಸಮಸ್ಯೆ ಇಲ್ಲ. ಇವತ್ತು ನೋಡಿ, ನೀವು ಬೆಂಗಳೂರಲ್ಲಿ ದೊಡ್ಡ ಮರಗಳು, ಎಷ್ಟು ದೊಡ್ಡ ಮರಗಳಂದರೆ ಸುಮಾರು ವರ್ಷಗಳ ಮರಗಳು ಇದ್ದಾವೆ. ಅದರ ಪಕ್ಕದಲ್ಲಿ ತುಂಬ ಸುಂದರವಾದ ಮನೆ ಕಟ್ಟಿರ್ತಾರೆ. ಅವ್ರಿಗೆ ಹೆಂಗೆ ಕಟ್ಟಿರ್ತಾರೆ, ಅವರೇನು ವ್ಯತ್ಯಾಸ ನಿಮಗೂ ಅವ್ರಿಗೂ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಹಾಗಾಗಿ ಪ್ರತಿಯೊಬ್ಬರು ಮರಗಳು ಬೆಳೆಸಬೇಕು. ಮರಗಳಿಲ್ಲಾಂದರೆ ಸಾವು ಖಚಿತ. ಅರ್ಥ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ವಿಡಿಯೋನಲ್ಲಿ ನೀವೆಲ್ಲ ನೋಡಿರ್ತೀರ, ಮಳೆ ಅಂದರೆ ನೀರು ಮಾತ್ರ ಮಳೆಯಿಂದ ಬೀಳುತ್ತೀರಾ. ಅದು ಬಿಟ್ಟರೆ ಆಲೆಕಲ್ಲು ಬೀಳೋದು ನೋಡಿದ್ದೀರಾ ಅಲ್ವಾ. ಈ ವಿಡಿಯೋನಲ್ಲಿ ನಾನು ಹೇಳ್ಬೋದಿಸೋದಂದರೆ, ಮಲೆಯಲ್ಲಿ ಮೀನುಗಳು ಡಬ ಅಂತ ಸುಮಾರು ಮೀನುಗಳು ಮಲೆಯಲ್ಲಿ ಬಿದ್ದಿದ್ದಾವೆ. ಇದು ತುಂಬ ಹಬ್ಬ ಮಾಡ್ಕೊಂಡಿದ್ದಾರೆ ಒಂದು ಊರಲ್ಲಿ. ಅದು ಏನಂದರೆ, ಅದು ಇರಾನ್ನಲ್ಲಿ ಇರಾನ್ ದೇಶದಲ್ಲಿ ಒಂದು ನಗರದಲ್ಲಿ ಏನಾಗಿದೆ ಅಂದರೆ, ಇವತ್ತು ಮಳೆ ಬಿದ್ದಿದೆ. ಮಳೆ ಜೊತೆಯಲ್ಲಿದ್ದು ಮೀನುಗಳು ರಾಶಿ ಮೀನುಗಳು ಕೂಡ ಬಿದ್ದಿದ್ದಾವೆ. ವಿಚಿತ್ರ ಅಲ್ವಾ. ಅದು ವಿಚಿತ್ರ ಪ್ರಕೃತಿಯಲ್ಲಿ ಇದು ಒಂದು ವಿಚಿತ್ರವಾದ ಘಟನೆ ಅಲ್ವಾ. ಅರ್ಥ ಮಾಡ್ಕೊಳ್ಳಿ. ಇದೇನು ಸರ್ ಇದು, ಮಳೆಯಲ್ಲಿ ಮೀನುಗಳು ಯಾವ ರೀತಿ ಬೀಳ್ತವೆ, ಏನಕ್ಕೆ ಬೀಳ್ತವೆ, ಏನೇನೋ ಹೇಳ್ತೀರಾ ಸುಳ್ಳು ಅಂತ ಹೇಳೋದಾದರೆ ಸಂಪೂರ್ಣವಾದ ಸುದ್ದಿ ಕೇಳಿ. ಮೀನು ಬಿದ್ದಿದೆ, ಸಂಪೂರ್ಣ ಮೀನು ಬಿದ್ದಿದೆ. ಇದು ಪ್ರಪಂಚದ ಸುದ್ದಿಯಲ್ಲಿ ಬಂದಿರೋದು. ಅರ್ಥ ಮಾಡ್ಕೊಳ್ಳಿ. ಎಲ್ಲಿ ನಾನು ಊಹೆ ಮಾಡಿ ಹೇಳೋದಲ್ಲ. ಮಳೆಯಲ್ಲಿ ಮೀನುಗಳು ಬಿದ್ದಿದ್ದಾವೆ. ಏನಕ್ಕೆ ಬಿದ್ದಿದ್ದಾವೆ? ಏನು ಎಲ್ಲರೂ ಮೀನುಗಳೆಲ್ಲ ಕಟ್ ಮಾಡ್ಕೊಂಡು ಮಾಂಸ ಮಾಡ್ಕೊಂಡು ತಿನ್ನೋದಕ್ಕೆಲ್ಲ, ಮಾಂಸಾಹಾರಿಗಳಿಗೆ ಒಂದು ಹಬ್ಬ ಮಾಡೋಕ್ಕೆ ದೇವ್ರ ಮೇಲ್ಗಡೆಯಿಂದ ಹಾಕ್ತಿರೋದಲ್ಲ. ಇದು ಯಾವ ರೀತಿ ಬಂದಿದೆ ಅಂದರೆ, ಮೀನುಗಳ ಮಳೆ ಹೆಂಗೆ ಬಿದ್ದಿದ್ದಾರೆ, ಮೀನುಗಳ ಮನೆ ಅಂತ ಮೀನುಗಳ ಮಳೆಯಲ್ಲಿ ನೀರು ಬೀಳುತ್ತೆ ನೋಡಿದ್ದೀರಾ, ಆಲೆಕಲ್ಲು ಬೀಳೋದು ನೋಡಿದ್ದೀರಾ. ಆದರೆ ಮಳೆಯಲ್ಲಿ ಮೀನುಗಳು ಬಂದಿರೋದು ಫಸ್ಟ್ನೇ ಸಲ ಪ್ರಪಂಚದಲ್ಲಿ. ಅಂದರೆ ವಿಚಿತ್ರ ಘಟನೆಗಳು. ಸ್ನೇಹಿತರೆ, ಇದು ಯಾವ ರೀತಿ ಅಂತ ಹೇಳಿದ್ರೆ, ಇಲ್ಲಿಂದ ಆ ನಗರದಿಂದ ಸುಮಾರು 80 ಕಿಲೋಮೀಟ್ರ್ ದೂರದಲ್ಲಿರುವಂಥ ಸಮುದ್ರ. ಅರ್ಥ ಮಾಡ್ಕೊಳ್ಳಿ, 80 ಕಿಲೋಮೀಟ್ರ್. ಆ ಸಮುದ್ರದಲ್ಲಿ ಇರುವಂತಹ ಮೀನುಗಳು
ಅತಿ ಹೆಚ್ಚು ವೇಗವಾಗಿ ಬಂದಿರುವಂಥ ಗಾಳಿಯ ರಭಸಕ್ಕೆ ಆ ಸಮುದ್ರದಲ್ಲಿರುವಂಥ ಮೀನುಗಳು 80 ಕಿಲೋಮೀಟರ್ ಸರೌಂಡಿಂಗಲ್ಲಿ ಎಲ್ಲಷ್ಟು ಹಳ್ಳಿಗಳು ನಗರಗಳಿದ್ದಾವೋ ಅಲ್ಲೆಲ್ಲ ಮಳೆಯ ವಾತಾವರಣದಲ್ಲಿ ಮಳೆಯ ಜೊತೆಯಲ್ಲಿ ನಿಮ್ಗೆ ಗೊತ್ತಿರುತ್ತೆ, ವೈಜ್ಞಾನಿಕವಾಗಿ ಹೇಳಬೇಕಾದ್ರೆ ಮಳೆಯ ಜೊತೆಯಲ್ಲಿ ಗಾಳಿ ಬೀಸುತ್ತಲ್ವ, ಆ ರೀತಿಯಲ್ಲಿ ಗಾಳಿಯಲ್ಲಿ ಮಳೆಯ ಜೊತೆಯಲ್ಲಿ ಈ ಸಮುದ್ರದಲ್ಲಿರುವಂಥ ಮೀನುಗಳು ಸುಮಾರು ಕಿಲೋಮೀಟರ್ ದೂರದಲ್ಲಿ ಹೋಗಿ ಮೇಲ್ಗಡೆಯಿಂದ ಕೆಳಗಡೆ ಬಿದ್ದಿರೋದು ಮಳೆಯ ರೀತಿಯಲ್ಲಿ. ಹಾಗಾಗಿ ಎಷ್ಟೋ ಸುಮಾರು ಹಳ್ಳಿಗಳಿಗೂ ನಗರಗಳಿಗೆ ಎಲ್ಲ ಜನ ವಿಚಿತ್ರವಾಗಿ ಆಶ್ಚರ್ಯವಾಗಿದ್ದಾರೆ. ಇದೇನೋ ಇದು ಮಳೆ ಬೀಳ್ತದೆ, ಮಳೆ ದೇವರು ಮೇಲ್ಗಡೆಯಿಂದ ಮೀನುಗಳು ಹಾಕ್ತಾಯಿದ್ದಾರೆ, ಮಾಂಸ ಕಟ್ ಮಾಡ್ಕೊಂಡು ಮೀನುಗಳು ತಿನ್ನಿ ಅಂತ ಅಂದ್ಕೊಂಡು ಏನೇನೋ ಹೇಳೋದು ಸ್ಟಾರ್ಟ್ ಆಯಿತು. ಮತ್ತು ವೈಜ್ಞಾನಿಕವಾಗಿ ಯೋಚನೆ ಮಾಡಿದಾಗ ನಾವು ಸಮುದ್ರದಲ್ಲಿರುವಂತಹ ಈ ಮಳೆ ಬರಬೇಕಂದ್ರೆ ಅತಿ ವೇಗವಾಗಿ ಮುಂಗಾರು ಮಳೆಯಲ್ಲಿ ನೋಡಿ ತುಂಬ ವೇಗವಾಗಿ ಗಾಳಿ ಬೀಸ್ತಾ ಇರುತ್ತೆ. ಆ ಗಾಳಿಯಲ್ಲಿ ಬಂದಿರುವಂತಹ ಸಮುದ್ರದಲ್ಲಿರುವಂತಹ ಮೀನುಗಳು ಮಳೆಯ ಮುಖಾಂತರವಾಗಿ ಹಳ್ಳಿಗಳ ಮೇಲೆ, ಜನರ ಮೇಲೆ ಬಿದ್ದಿದ್ದಾವೆ. ಸುಮಾರು ಅಂದರೆ ಅರ್ಧ ಕೆಜಿ ಮೀನುಗಳು, 1 ಕೆಜಿ 2 ಕೆಜಿ ಮೀನುಗಳು ಎಲ್ಲ ಬಿದ್ದಿದ್ದಾವೆ. ಸ್ನೇಹಿತರೆ, ನೀವು 1 ಕೆಜಿ 2 ಕೆಜಿ ಗಾಳಿಯಲ್ಲಿ ಏನಕ್ಕೆ ಹೋಗಿದ್ದೀವಿ ಸರ್ ಅಂತ ಹೇಳ್ತೀರಾ ಅಲ್ವಾ? ಈ ಹಿಂದೆ ನಾನು ಒಂದು ಘಟನೆ ನೋಡಿದ್ದೀನಿ. ನಾನು ಎಲ್ಲೋ ಹೋಗಿ ಬರುವಾಗ ಸುಮಾರು ಅಂದರೆ ಒಂದು ಕಟ್ಟಡ, ಒಂದು ಮೆಟಲ್ ಮತ್ತು ಸಿಮೆಂಟ್ ಅಂಗಡಿ ಥರ ದೊಡ್ಡದು ಒಂದು ಗೋಡನ್ ಮಾಡಿದ್ರು. ಸುಮಾರು ಅಂದರೆ 3 ಕುಂಟೆಯಲ್ಲಿ ಮಾಡಿರೋದು ದೊಡ್ಡ ಮೆಟಲ್ದು. ಅದರಲ್ಲಿ ಮುಂಗಾರು ಮಳೆಯಲ್ಲಿ ಈಗ ನೋಡಿ ತುಂಬ ವೇಗವಾಗಿ ಗಾಳಿ ಬರುತ್ತೆ. ಆ ಗಾಳಿಗೆ ಆ ಕಟ್ಟಡ ಕಟ್ಟಿರೋಂತಹ ಹ್ಯಾಲೋ ಬ್ರಿಕ್ಕಲ್ಲಿ ಕಟ್ಟಿರೋಂತಹ ಟಾಪೇ ತೊಗೊಂಡೋಗ್ಬಿಟ್ಟು ಗಾಳಿಯ ರಭಸಕ್ಕೆ ಆ ಟಾಪೇ ತೊಗೊಂಡೋಗಿ ಮೂರನೇ ಏರಿಯಾದಲ್ಲಿ, ಅಂದರೆ ಸುಮಾರು ಅಂದರೆ ಒಂದು 300 ಮೀಟ್ರ್ ದೂರದಲ್ಲಿ ಒಂದು ಮನೆ ಮೇಲೆ ಬೀಳುತ್ತೆ. ಅಷ್ಟೊಂದು ವೆಯ್ಟ್, ಅಂದರೆ ಅಷ್ಟೊಂದು ಒಂದು ತೂಕಕರವಾದಂತಹ ಮೆಟಲ್ ಬಾಡಿಯನ್ನು ಟಾಪನ್ನು ಎತ್ಕೊಂಡೋಗಿ ವೇಗವಾಗಿ 300 ಮೀಟರ್ ಡಿಸ್ಟೆನ್ಸ್ ಮೇಲೆ ಬೀಳುತ್ತೆ. ಅದು ಆ ಸಮಯದಲ್ಲಿ ಒಬ್ಬ ಪ್ರಾಣನೂ ಕಳ್ಕೊತಾನೆ, ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಪ್ರಪಂಚದಲ್ಲಿ, ಭೂಮಂಡಲದಲ್ಲಿ ಮರಗಳಿಲ್ಲ ಅಂದರೆ, ಗಾಳಿ ಬರುವಂತಹ ರಭಸವನ್ನು ನಿಲ್ಲಿಸೋ ಕೆಪಾಸಿಟಿ ಇಲ್ಲ ಅಂದರೆ, ನಾಳೆ ದಿವಸ ನೀವು ಗಾಡಿಗಳಲ್ಲೋ ಕಾರುಗಳಲ್ಲೋ ಹೋಗ್ತಾ ಇರ್ತೀರಲ್ವ, ಮುಂದಿನ ದಿನಗಳಲ್ಲಿ ಆ ಗಾಳಿಯ ವೇಗಕ್ಕೆ ಬಸ್ಸುಗಳು ಕೂಡ ಮೇಲೆ ತೇಲಾಡ್ತವೆ, ಬೈಕ್ಗಳು ಮೇಲ್ಗಡೆ ತೇಲಾಡ್ತವೆ, ಕಾರುಗಳು ಕೂಡ ತೇಲಾಡ್ತವೆ. ಅರ್ಥ ಮಾಡ್ಕೊಳ್ಳಿ, ಅಷ್ಟು ಸುಲಭ ಅಲ್ಲ. ಪ್ರಕೃತಿ ಕೋಪ ಬಂದಿದೆ ಅಂದರೆ ಮನುಕುಲದ ಯಾವುದೇ ಅಡ್ಡಿ ಬರಲ್ಲ. ತುಂಬ ತೊಂದರೆಗಳಿದ್ದಾವೆ. ಬ್ಯಾಲೆನ್ಸ್ ಮಾಡೋ ಕೆಪಾಸಿಟಿ ನಮ್ಮ ಭೂಮಂಡಲದಲ್ಲಿ ಮರಗಳು ಜಾಸ್ತಿ ಇದ್ದರೆ ಆ ವೇಗವಾಗಿ ಬರುವಂತಹ ಗಾಳಿಯನ್ನು ನಿಲ್ಲಿಸೋ ಕೆಪಾಸಿಟಿ ಬರೀ ಮರಗಳಿಗೆ ಮಾತ್ರ ಸೀಮಿತವಾಗಿರುತ್ತದೆ, ಮನುಷ್ಯನಿಗಲ್ಲ. ಹಾಗಾಗಿ ನೋಡಿ, ಮರುಭೂಮಿಯಲ್ಲಿ ನೋಡಿ, ನೀವು ಬೇಕಾದ್ರೆ ರಾಜಸ್ಥಾನ ಕಡೆ ಹೋಗಿ ಎಷ್ಟು ಜೋರಾಗಿ ಗಾಳಿ ಬರುತ್ತೆ ಅಂದರೆ ಅಲ್ಲಿ ಮರಗಳಿರಲ್ಲ, ತುಂಬ ವೇಗವಾಗಿ. ಆ ರೀತಿಯಲ್ಲಿ ಇವತ್ತು ಪ್ರಪಂಚದಲ್ಲಿ ಎಲ್ಲ ಕಡೆಯೂ ಮರುಭೂಮಿ ಥರ ಆಗಿಬಿಟ್ಟಿದೆ, ಮರಗಳೇ ಇರಲ್ಲ. ಮರಗಳು ಯಾವಾಗಿರಲ್ವೋ ಭೂಮಂಡಲದಲ್ಲಿ ಉತ್ಪತ್ತಿಯಾಗುವಂತಹ ಗಾಳಿ, ವೇಗವಾಗಿ ಬೀಸುವ ಗಾಳಿ, ಮರಗಳು ನಿಲ್ಲಿಸಿಲ್ಲ ಅಂದರೆ ಯಾವ ಮನೆ ಬಿಲ್ಡಿಂಗ್ಗಳು ಇರಲ್ಲ, ಮನೆ ಮೇಲಿರುವಂತಹ ಕಟ್ಟಡಗಳು ಇರಲ್ಲ, ನಿಮ್ಮ ಮನೆ ಮುಂದೆ ನಿಲ್ಲಿಸಿರುವಂಥ ಗಾಡಿಗಳು. ಯಾಕೆ ಹಿಂದಿನ ವರ್ಷದಲ್ಲಿ ಒಂದು ಬೈಕು ಮಳೆ ಮತ್ತು ಗಾಳಿ ವೇಗಕ್ಕೆ ಎಷ್ಟೋ ದೂರ 2-3 ಕಿಲೋಮೀಟರ್ ದೂರವಾದಲ್ಲಿ ಗಾಳಿಗೆ ಹಾರ್ಕೊಂಡೋಗಿ ಬಿದ್ದಿದ್ದಾವೆ, ಹುಡ್ಕೊಂಡು ಹೋಗಿದ್ದಾರೆ. ಈ ರೀತಿಯೆಲ್ಲ ಘಟನೆಗಳು ನಡೀತಿದ್ದಾವೆ. ಅಷ್ಟು ನೋಡಿದ್ರೂ ನಿಮಗೆ ಬುದ್ಧಿಜ್ಞಾನ ಇಲ್ಲದೆ ಮರಗಳು ಹೊಡಿತಾ ಇರ್ತೀರ, ಮರಗಳು ಬೆಳೆಸಲ್ಲ. ನೀವು ಇನ್ನು ಮುಂದೆ ಬದುಕು ಉಳಿಬೇಕು, ನಿಮ್ಮ ಮಕ್ಕಳು ನೀವು ಅಂದರೆ ಎಲ್ಲ ಡಿಸೆಂಟಾಗಿ ಸೈಲೆಂಟಾಗಿ ನಾಳೆನೇ ಯಾವುದಾದ್ರೂ ವೇಗವಾಗಿ ಬೆಳೆಯುವಂತಹ ಮರವನ್ನು ನಿಮ್ಮ ಮನೆ ಮುಂದೆ ನೆಟ್ಟಿ, ನಿಮಗೆ ಬೇಕಾಗಿರೋಂಥ ಆಮ್ಲಜನಕ ತಯಾರಿ ಮಾಡುವಂತಹ ಒಂದೊಂದು ಮರ, ಒಬ್ಬೊಬ್ಬರು ಒಂದೊಂದು ಮರ ಬೇಡ, ಕನಿಷ್ಠ ಒಂದು ಮನೆ ಇದೆ ಅಂದರೆ ಒಬ್ಬೊಂದು ಮನೆಯವರು ಒಂದು ಮರ ಬೆಳೆದರೂ ಸಾಕು. ಭೂಮಂಡಲದಲ್ಲಿ ಇಂತಹ ಘಟನೆಗಳು ನಡೆಯಲ್ಲ ಅಂತ ಹೇಳ್ತಾ ಈ ಸುದ್ದಿಯನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಪ್ರತಿಯೊಬ್ಬರು ಎಚ್ಚರ ವಹಿಸಬೇಕು. ಈ ಥರ ಜನರಿಗೆ ಜಾಗೃತಿ ಮೂಡಿಸುವಂತಹ ಸರ್ಕಾರಗಳು ಇಲ್ಲ, ರಾಜಕಾರಣಿಗಳಿಲ್ಲ. ಹಾಗಾಗಿ ಜನರಿಗೆ ಪ್ರತಿಯೊಬ್ಬ ಜನರ ಸಾವು ಜನರಿಂದನೇ ಆಗ್ತಾಯಿದೆ. ಹಾಗಾಗಿ ಬುದ್ಧಿಜ್ಞಾನ ಇರುವವರು ಈ ಸುದ್ದಿಗಳು ಮಾಡಲ್ಲ, ಸುದ್ದಿಗಳು ಹೇಳಲ್ಲ. ಹಾಗಾಗಿ ಜನರಿಗೆ ಮಾಹಿತಿ ಇಲ್ಲ, ಯಾವ ರೀತಿ ಇರಬೇಕು ನಾವು ಭೂಮಂಡಲದಲ್ಲಿ ಅಂತ ಮಾಹಿತಿ ಇಲ್ಲದೆ ಎಲ್ಲರೂ ಸಾಯ್ತಾ ಇದ್ದಾರೆ. ಹಾಗಾಗಿ ದಯಮಾಡಿ ಇದು ಪ್ರತಿಯೊಬ್ಬರ ಜವಾಬ್ದಾರಿ, ಮರಗಳನ್ನು ಬೆಳೆಸಬೇಕು. ನೋಡಿ, ಮೀನುಗಳು ಮಳೆ ಹೆಂಗೆ ಬಂತು, ನಾಳೆ ದಿವಸ ಬೆಟ್ಟದಲ್ಲಿ ಇರುವಂತಹ ಕಲ್ಲು ಬಂಡೆಗಳು ಮಳೆ ಬಿದ್ದರೆ ಏನು ಮಾಡ್ತೀರಾ ಅರ್ಥ ಮಾಡ್ಕೊಳ್ಳಿ. ಇದು ನಾನು ಯೋಚನೆ ಮಾಡ್ತಾ ಇರೋದು. 3 ಕೆ ಜಿ 4 ಕೆ ಜಿಗಳದ್ದು ಮೀನು ಬಿದ್ದಂಗೆ 2 ಕೆ ಜಿ 3 ಕೆ ಜಿದು ಬಂಡೆಗಳು ಗಾಳಿಗೆ ಬಂದು ಎಲ್ಲರ ತಲೆ ಮೇಲೆ ಬಿದ್ದರೆ ಯಾರು ಬದುಕುಳಿತಾರೆ?
ಅದು ಹೆಚ್ಚಿನ ಮಾಡಬೇಕು ಸ್ನೇಹಿತರೆ. ಇದು ಪ್ರತಿಯೊಬ್ಬರ ಜವಾಬ್ದಾರಿ ಅಂತ ತಿಳಿದು ನಾಳೆಯಿಂದನೇ ನೀವು ಪ್ರತಿಯೊಬ್ಬರು ನಿಮ್ಮ ಮನೆ ಮುಂದೆ ಒಂದು ಮರ ಬೆಳೆಸಿ, ನಿಮ್ಮ ಜಮೀನುಗಳಿದ್ದರೆ ಅಲ್ಲಿನೂ ಮರಗಳು ಬೆಳೆಸಿ. ಮರಗಳು ಬೆಳೆಸೋದ್ರಿಂದ ನಿಮಗೇನೋ ಅದು ಸುಮ್ಮನೆ ಬಿಡಲ್ಲ. ಮರ ನಿಮಗೆ ಒಂದು ಬೆಲೆ ಕೊಡುತ್ತೆ. ಒಂದು ಏನೋ ಒಂದು ಹಣ್ಣುಗಳು ಕೊಡುವಂಥ ಮಾವಿನ ಮರ ಬೆಳೆಸಿ, ಹುಣಸೆ ಮರ ಬೆಳೆಸಿ, ಹುಣಸೆಕಾಯಿಂದ ದುಡ್ಡು ಬರುತ್ತೆ ವರ್ಷ. ಹಲಸಿನ ಮರ ಬೆಳೆಸಿ, ಯಾವುದೋ ಒಂದು ಮರ ಬೆಳೆಸಿ ಅಷ್ಟೇ. ಭೂಮಂಡಲದಲ್ಲಿ ಹಚ್ಚ ಹಸಿರಾಗಿ ಪ್ರಕೃತಿಯನ್ನು ಕಾಪಾಡುವುದು ಬರೀ ಮರಗಳಷ್ಟೇ. ಮರಗಳ ವಾತಾವರಣ ಇರಬೇಕು, ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಇದು ಸುದ್ದಿಯನ್ನು ಪ್ರತಿಯೊಬ್ಬರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ಇಷ್ಟ ಆದರೂ ಮಾಡಿ. ಸಮಾಜ ಸೇವೆ ಮಾಡೋಂಥವ್ರು, ಸಮಾಜದ ಬಗ್ಗೆ ಕಾಳಜಿ ಇರೋರು, ನಾನು ಮಾಡಿರೋಂಥ ಈ ಸುದ್ದಿ ಇಷ್ಟು ಟೆನ್ಷನ್ ತೊಗೊಂಡು ಇಷ್ಟೊತ್ತು ನೋಡಿ ನೈಟ್ ನಾನು ಹಗಲೆಲ್ಲ ನನ್ನ ಕೆಲಸದಲ್ಲಿ ಲೀನ್ ಆಗಿರ್ತೀನಿ. ಏನೊಂದು ಸುದ್ದಿ ಮಾಡಬೇಕಂತ ಹೇಳಿ ಇಷ್ಟೊತ್ತಲ್ಲಿ ನಾನು ಮಾಡಿ ರಾತ್ರಿ 1 ಗಂಟೆ 12:30 ಮೇಲೆ ಮಲಗ್ತೀನಿ. ಅಂದರೆ ಸಮಾಜದ ಬಗ್ಗೆ ಒಂದು ಅರಿವು ಇರೋದ್ರಿಂದ. ಹಾಗಾಗಿ ತಾವು ಕೂಡ ನೀವೇನು ಈ ಥರ ನನ್ನ ಥರ 2-3 ತಾಸು ತೊಗೊಂಡು ಸುದ್ದಿ ಮಾಡೋ ಅವಶ್ಯಕತೆ ಇಲ್ಲ. ಶೇರ್ ಮಾಡಿ ಅಷ್ಟೇ. ನಾನು ಕೇಳೋದು ನಿಮ್ಮ ಹತ್ರ ಈ ಸುದ್ದಿಯನ್ನು ಶೇರ್ ಮಾಡಿ ಅಂತ ಹೇಳ್ತಾ, ನಮಸ್ಕಾರ ಸ್ನೇಹಿತರೆ, ಧನ್ಯವಾದಗಳು.